ಶುಭ. ಯಾವುದೇ ಲಗ್ನ, ಈಗ ವೃಷಭ ಲಗ್ನ ತಗೋರಿ, ಅದಕ್ಕ ಶನಿ ಯೋಗಕಾರಕ. ಯಾಕೆಂದ್ರೆ 9 ಮತ್ತು 10 ಅಧಿಪತಿ ಯಾರಾಗ್ತಾರ? ಶನಿ ಆಗ್ತಾರ. ಈಗ ಮೇಷ ಲಗ್ನ ತಗೊಳ್ಳಿ, ಈಗ ಲಗ್ನದ ಜೊತೆಗೆ ಆತ 8ರ ಅಧಿಪತಿಯನ್ನು ಹೊಂದಿದ್ರು ಕುಜ, ಆತ ಲಗ್ನಾಧಿಪತಿ ಕುಜ, 5ರ ಅಧಿಪತಿ ಆದಂತ ಸೂರ್ಯ, 9ರ ಅಧಿಪತಿ ಆದಂತ ಗುರು ಯೋಗಕಾರಕರು. ಯಾರದೇ ಜಾತಕದಲ್ಲಿ ನೀವು ಕಣ್ಣು ಮುಚ್ಚಿ ಹೇಳಿ, ಆ ಮಟ್ಟಕ್ಕೆ ಹೋಗ್ಬೇಕು ನೀವು. ಪ್ರತಿಯೊಂದು ಲಗ್ನಕ್ಕೆ ಶುಭರ ಯಾರು, ಅಶುಭರ ಯಾರು, ತಟಸ್ಥರ ಯಾರು. ಇದಕ್ಕೇನಂತಾರಂದ್ರ ಫಂಕ್ಷನಲ್ ಮಾಲೆಫಿಕ್ ಪ್ಲಾನೆಟ್ಸ್, ಫಂಕ್ಷನಲ್ ಬೆನಿಫಿಕ್ ಪ್ಲಾನೆಟ್ಸ್ ಅಂತ ಹೇಳ್ತಾರ. ಹೌದಾ? ನ್ಯಾಚುರಲ್ ಬೆನಿಫಿಕ್ ಪ್ಲಾನೆಟ್ಸ್ ಬೇರೆ, ಫಂಕ್ಷನಲ್ ಬೆನಿಫಿಕ್ ಪ್ಲಾನೆಟ್ಸ್ ಬೇರೆ. ಉದಾಹರಣೆಗೆ ಗುರು ನ್ಯಾಚುರಲ್ ಬೆನಿಫಿಕ್ ಪ್ಲಾನೆಟ್ ಅಂತೀವಿ, ಕರೆಕ್ಟಾ? ಗುರು ನೈಸರ್ಗಿಕವಾದಂತ ಶುಭಗ್ರ ಅಂತೀವಿ, ಕರೆಕ್ಟ್ ಅಲ್ರಿ? ವೃಷಭ ಲಗ್ನಕ್ಕ ಆತ ಶುಭಗ್ರ ಅಲ್ಲ. ಯಾಕೆ? ವೃಷಭ ಲಗ್ನ 8ರ ಅಧಿಪತಿ ಮತ್ತು 11ರ ಅಧಿಪತಿ ಆತ ಶುಭ ಕೊಡ್ತಾನೆ. ಯಾವುದೇ ವೃಷಭ ಲಗ್ನ ಜಾತಕರಿಗೆ ನೋಡಿ, ಗುರು ಅತ್ಯಂತ ಅಶುಭ ಫಲಗಳನ್ನು ಕೊಡ್ತಾನೆ. ಯಾವುದೇ ತಗೊಳ್ಳಿ ನೀವು, ಒಂದು ವೇಳೆ ಗುರು ಏನಾದರೂ ಉಚ್ಚ ಸ್ಥಾನದಲ್ಲಿದ್ರ, ಗುರು ಏನಾದರೂ ಸ್ಥಾನ ಬಲವನ್ನು ಹೊಂದಿದ್ರೆ ಕಡಿಮೆ ದೋಷನೇ ಕೊಡ್ತಾನೆ, ದೋಷನೇ. ಯಾಕೆಂದ್ರೆ ಅಶುಭ ಗ್ರಹಗಳು ಅಶುಭವನ್ನು ಮಾಡ್ತಾವ. ಹೌದಾ? ಈಗ ರಾಕ್ಷಸರನ್ನ ಕೆಟ್ಟದ್ದ ಮಾಡ್ತಾರಲ್ಲ, ಎಲ್ಲೇ ಒಬ್ಬ ವಿಭೂಷಣ, ಎಲ್ಲೇ ಒಬ್ಬ ಭಕ್ತ ಪ್ರಹ್ಲಾದ ಇರ್ಬೋದು, ಹೌದಿಲ್ರಿ? ರಾಕ್ಷಸರನ್ನ 80% ಕೆಟ್ಟದ್ದು ಮಾಡ್ತಾರೆ. ದೇವತೆಗಳಲ್ಲಿ ಕೆಟ್ಟ ದೇವರದವ, ಆದ್ರೆ ದೇವತೆಗಳಂದ್ರ ಹೆಚ್ಚು ಶುಭ ಫಲಗಳನ್ನು ಮಾಡ್ತಾರ. ಹೌದಾ? ಇಂದ್ರ ಇರ್ಬೋದು, ಗುರು ಪತ್ನಿ ಗಹನ ಮಾಡಿ ಏನು ಮಾಡಿದಂತ ಇಂದ್ರ ಇರ್ಬೋದು, ಅವನ ದೇವ್ರ ತಾನೆ, ಕೆಟ್ಟ ದೇವರಲ್ಲ. ಆದ್ರ ಆ ಟೈಪು ನಾವು ಪ್ರತಿಯೊಂದು ಲಗ್ನಕ್ಕ ಶುಭರ ಯಾರು, ಅಶುಭರ ಯಾರು, ತಟಸ್ಥರ ಯಾರು ಅಂತ ತಿಳ್ಕೊಂಡಿರ್ಬೇಕು. ಯೋಗಕಾರಕ ಯಾರು ಅಂತ ತಿಳ್ಕೋಬೇಕು. ಆಗ ನೀವು ಭವಿಷ್ಯ ಹೇಳಿ ಸಕ್ಸಸ್ಫುಲ್ ಆಗ್ತದೆ. ಮೇಷ ಲಗ್ನದವ್ರು ಯಾರೇ ಬರಲಿ, ಮಂಗಳ ಎಂತಹ ಕೆಟ್ಟ ಸ್ಥಾನದಲ್ಲಿದ್ರೆ ಕೆಟ್ಟದ್ದು ಮಾಡಲ್ಲ ಅವ್ರಿಗೆ. ಯಾಕೆಂದ್ರೆ ಯೋಗಕಾರಕಲ್ಲ. ಹೌದಲ್ರಿ? ಈ ನೋಡಿ, ತಾಯಿ ಮಗನಿಗೆ ಕೆಟ್ಟ ಮಾಡ್ತಾಳ. ಎಷ್ಟೇ ಮಗನಿಗೆ ಮಗ ತಾಯಿಗೆ ದ್ರೋಹ ಮಾಡಿದ್ರು ಮಾತೃ ಹೃದಯ ಅಂತ ನೋಡಿ, ಕೆಟ್ಟದ್ದು ಬಯಸಲ್ಲ. ತಾಯಿ ಬಯಸಲ್ಲ, ಎಲ್ಲೋ ಒಂದು ಇರ್ಬೋದು, ಆದ್ರ ಎಕ್ಸೆಪ್ಷನ್ 1000 ಬಯಸಲ್ಲ. ಆ ಟೈಪು ಯೋಗಕಾರಕ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾರೆ. ಆಯ್ತಾ? ಕುಜ ದೋಷ ಇಷ್ಟು, ಇದು ಕೇವಲ 15%. ಈ ಟೈಪ್ ನೀವು ಮಾಡಿ. ಹುಡುಗನ ಕುಂಡಿ ಒಳಗೆ ಎಷ್ಟೈತೆ ಕುಜ ದೋಷ, ಹುಡುಗಿ ಕುಂಡಿ ಒಳಗೆ ಎಷ್ಟೈತೆ, ಹುಡುಗಿ ಕುಂಡಿಯಲ್ಲಿ ದೋಷಗಳು ಬರಬಾರ್ದು. ಹುಡುಗ ಏನು ದೋಷ ಇರಲಿ. ಎಷ್ಟು? 40 ತನ ಇದ್ರೆ ಕುಜ ದೋಷ ಇಲ್ಲ ಅಂತೇಳಿ, 40 ಮೇಲಿದ್ರೆ ಕುಜ ದೋಷ ಅಂತ ಹೇಳಿ. ಈಗ ಗುರುಗಳೇ, ಕುಜ ದೋಷ ಇಬ್ಬರಿಗೂ ಇರುತ್ತೆ ಅಂತ ಇಟ್ಕೊಳ್ಳಿ, ಗಂಡು ಹೆಣ್ಣಿಗೆ. ಅದರಲ್ಲೂ ಕೂಡ ಗಂಡಿಗೆ ಜಾಸ್ತಿ ಇರೋದು ಇಬ್ರು ದೋಷ. ಹೌದು, ಅದಕ್ಕೆ ಪರ್ಸೆಂಟೇಜ್ ಹಾಕಿದ್ದೀನಿ ನಾನು. ಇಲ್ಲ, ಇಬ್ರು ದೋಷ ಇದ್ರೆ ಕ್ಯಾನ್ಸರ್ ಅಂದ್ರ ಸ್ವಲ್ಪ ಪೋರ್ಷನ್ ಹೆಚ್ಚಿಗಿದ್ರೆ ಆಗತ್ತ. ಈ ಉದಾಹರಣೆಗೆ ಮೇಡಮ್, ಆ ಅಮ್ಮ ಕೇಳಿದ್ರೆ ಕರೆಕ್ಟ್ ಪ್ರಶ್ನೆ ಕೇಳಿದ್ದಾಳ ಮೇಡಮ್. ಒಂದ್ ವೇಳೆ ಕುಜ ನೀಚಾವಸ್ಥೆಯಲ್ಲಿ ಇದ್ದು ಹುಡುಗನ ಜಾತಕದಲ್ಲಿ 100% ಇದ್ದಾನ ಅಂತ ಇಟ್ಕೊಂಡು, ಅದೇ ಕುಜ ಶತ್ರು ಕ್ಷೇತ್ರದಲ್ಲಿ ಇದ್ದು ಹುಡುಗಿ ಜಾತಕದಲ್ಲಿ 90% ಮಾಡಿದ್ದಂತಿಕ, ಅಲ್ಲಿ ಕ್ಯಾನ್ಸಲೇಷನ್ ಆದ್ರೂ ಸಹಿತವಾಗಿ 10% ಅಂತ ಹೇಳ್ತಾನೆ. ಹಿಂಗ್ ತಿಳಿರಿ. ಈಗ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ರಿ ನಿಮ್ಗೆ? ನೀವು ಟೋಟಲ್ ಮಾಡಿಬಿಡಿ. ಹುಡುಗಿ ಜಾತಕದಲ್ಲಿ ಈ ಕುಂಡಿ ತಗೊಳ್ಳಿ, ಇದು ಎಲ್ಲಿ ಇರಲ್ಲ, ಯಾವ ಜ್ಯೋತಿಷಗಳು ಹೇಳಿರಲ್ಲ, ಇದು ಅನುಭವದ ಮೇಲೆ ಬರ್ತದೆ. ಆ ಶ್ಲೋಕ ಏನಿರ್ತಾರ ಪ್ರಾಚೀನ ಆಚಾರ್ಯ ಗ್ರಂಥಗಳಲ್ಲಿ ಅದೇನಿಲ್ಲ, ತನೇ ನೀಚೆ ಪಾತಾಳೆ ಜಾಮಿತ್ರೆ ಶಾಸ್ತ್ರ ಕುಜ ಅಂತ ಅಷ್ಟ ನೀವು ನೋಡಿದ ಕುಜ ದೋಷ ನೋಡ್ದಂಗೆ ಆಯ್ತಾ? ಆಯ್ತು. ಇಷ್ಟ ಆದ್ಮೇಲೆ ಕಲತ್ರ ದೋಷಗಳನ್ನ ನೋಡ್ಬೇಕಲ್ಲ. ಕಲತ್ರ ದೋಷ ತೆಗಿರಿ, ಒಂದು ಜಾಸ್ತಿ ಹೇಳ್ತಾರೆ ಪರಿಹಾರ ಮನೆಯಂತೆ. ನಿಮ್ಗೆ 1 ಗಂಟೆ ಕ್ವಶನ್ ಆನ್ಸರ್ ಇರ್ತಾ, ಆಮೇಲೆ ಪರಿಹಾರ. ಯಾಕಂದ್ರೆ ಈಗ ಹೇಳಿದ್ರೆ ನಿಮ್ಮ ವಿಷಯಗಳು ಹೋಗಲ್ಲ. ನಾನು ತುಂಬಾ ವಿಷಯಗಳು ಹೇಳ್ಬೇಕು, ಇಷ್ಟು ವಿಷಯಗಳು ಹೇಳಕ್ ತಂದಿದ್ದೀನಿ. ಇವಾಗ 4 ಜಾತಕಗಳನ್ನು ಹೇಳ್ತೀನಿ. ಅನೇಕ ವಿಷಯಗಳೈತ, ನನಗೆ ಸಾಲುತ್ತಾ ಇಲ್ಲ ಅಂತ ಭಯ ಆಗೀತ. ಯಾಕಂದ್ರೆ ನಿಮ್ಮೆಲ್ಲರಿಗೆ ರೀಚ್ ಆಗ್ಬೇಕು, ನಾನು ಮುಗಿಸ್ಬೇಕು ನಿಮ್ಮೆಲ್ಲರಿಗೆ. ಆ ಕಣಕಳಿ ಐತ ನೋಡ. ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ಕೊಂಡ್ರೆ ಏನಾಗುತ್ತಂದ್ರ ನಿಮ್ ವಿಷಯಗಳು ಬಿಟ್ಟಲ್ಲ. ಆದ್ರೆ ಬರೀದಷ್ಟಲ್ಲ, ಬೇರೆ ವಿಷಯಗಳಿದಾವೆ.
ನೋಡ್ರಿ, ಈಗ ನೀವು ತಿಳ್ಕೊಳ್ಳಿ, ಕಲತ್ರ ದೋಷ ಅಂದ್ರೆ ಏನು ಅಂತಂದ್ರ, ಆಕ್ಚುಲಿ ಕಲತ್ರ ಸ್ಥಾನ ಅಂದ್ರೆ ಯಾವುದು? 7ನೇ ಸ್ಥಾನ. ಬರೀ 7ನೇ ಸ್ಥಾನ ಕಲತ್ರ ಸ್ಥಾನ ಅನ್ನಂಗಿಲ್ಲ. ಈಗ ಹೇಳಿನಲ್ಲ, ಕುಟುಂಬ ಸ್ಥಾನ, ಸುಖ ಸ್ಥಾನ, ಆಮೇಲೆ ಆಯುಷ್ಯ ಸ್ಥಾನ ಮತ್ತು ವ್ಯಯ ಸ್ಥಾನ, ಇವು ಸಹಿತವಾಗಿ ಕಲತ್ರ ದೋಷಗಳನ್ನು ಉಂಟು ಮಾಡ್ತಾವಂತ. ಪ್ರಬಲ ಫಲತ್ರ ದೋಷ ಅಂದ್ರೆ 7ನೇ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಹೆಚ್ಚು ದೋಷಗಳನ್ನು ಉಂಟು ಮಾಡ್ತಾವ ಅಂತ. ಶಾಸ್ತ್ರ ಏನಂತಂದ್ರ, ಪಾಪಗ್ರಹಗಳು ಈ ಸ್ಥಾನದಲ್ಲಿದ್ರೆ ಕಲತ್ರ ದೋಷಗಳನ್ನು ಉಂಟು ಮಾಡುತ್ತವೆ. ತೆಗೆದ್ರನ್ನ ಕಲತ್ರ ದೋಷಗಳನ್ನು ತೆಗೆದು ಅವ್ರಿಗೆ ತಿಳಿಸಿದ್ರ ಮನೆಗೆ ಹೋಗಿ ಅಂತ ಓದಕ್ ಬರ್ತಾ. ಕಲತ್ರ ದೋಷ ಅಂದ್ರೆ ಏನಂತಿದೆ? ಕಲತ್ರ ದೋಷ ನಾನು ಹೇಳಿದ್ದಲ್ಲ, ಕಲತ್ರ ದೋಷ ಏನ್ ಮಾಡುತ್ತಾ ಅಂತಂದ್ರೆ ಇದನ್ನೆಲ್ಲ ಮಾಡುತ್ತಾ ಅಂತ ಹೇಳಿ. ನೋಡಿ, ಕಲತ್ರ ದೋಷ ಅಲ್ಲೇ ಇರ್ತದೆ. ಕಲತ್ರ ದೋಷ ತೆಗೆ. ಈಗ ಕಲತ್ರ ದೋಷ ಅಂದ್ರೆ ಏನು ಅಂತ ಹೇಳ್ತೇನೆ. ಕಲತ್ರ ದೋಷ ಇದ್ರೆ ಏನಾಗುತ್ತಾ ಅಂತಾನು ತಿಳ್ಕೊಬೇಕಲ್ಲ. ಈಗ ಕಲತ್ರ ದೋಷ ಇದ್ರೆ ಏನಾಗುತ್ತಾ ಅಂತಂದ್ರ, ಟ್ರಬಲ್, ಮತ್ತೆ ಅನ್ಹ್ಯಾಪಿ ಮ್ಯಾರೇಜ್, ಡಿಲೇ ಮ್ಯಾರೇಜ್, ಸೆಪರೇಷನ್, ಫ್ಯಾಮಿಲಿ ಪ್ರಾಬ್ಲಮ್, ಡೆತ್ ಸ್ಪೌಸ್ ಏನೇನಾಗ್ತಾವ ಅಂತಂದ್ರ ಕಲತ್ರ ದೋಷ. ನಾನು ಹೇಳಿದ್ನಲ್ಲ, ಪಾಪಗ್ರಹಗಳು ಯಾವ್ಯಾವು? ಒಬ್ರು ನಿಂತ ಹೇಳಿ, ಸ್ಟ್ಯಾಂಡ್ ಅಪ್ ಹೇಳಿ, ನೀವು ಹೇಳಿ. ಮತ್ತೆ ಈಗ ಚಂದ್ರ ಮತ್ತು ಬುಧ, ಕ್ಷೀಣ ಚಂದ್ರ ಅಂತ ಹೆಂಗ್ ಕಂಡು ಹಿಡಿಬೇಕು? ಹಂಗೆ ಕುಂಡ್ಲಿಯಲ್ಲಿ ಹೆಂಗ್ ಕಂಡು ಹಿಡಿಯಕ್ ಬರ್ತದೆ? ಸರಿ, ತಿಥಿ ಯಾಕೆ ನೋಡ್ತೀರಿ? ಪ್ಲಾನೆಟರಿ ಪೊಸಿಷನ್ ನೋಡಿ ಹೇಳ್ಬೋದಲ್ಲ, ಯಾವ್ದು ಕ್ಷೀಣ ಚಂದ್ರ, ಯಾವ್ದು ವೃದ್ಧಿ ಚಂದ್ರ ಅಂತ. ಪ್ರಿಡಿಕ್ಷನ್ ಮಾಡೋ ಮುಂದ ನೀವು ಹಂಗೆ ನೋಡಬಾರ್ದು. ಹೆಂಗ್ ನೋಡ್ಬೇಕಂತಂದ್ರ, ಸೂರ್ಯನಿಂದ ಚಂದ್ರನು 72 ಡಿಗ್ರಿ ದಾಟಿದ್ದರೆ ಮುಂದು ಅದು ಶುಭ ಚಂದ್ರ. ಏನು? ಸೂರ್ಯನಿಂದ 72 ಡಿಗ್ರಿ ಮೇಲ್ಪಟ್ಟು ಚಂದ್ರ ಇದ್ದರೆ ಅದು ಶುಭ ಗ್ರಹ. 72 ಡಿಗ್ರಿ ಒಳಗಡೆ ಇದ್ರೆ ಇದೇ ಡಿಗ್ರಿ ನೋಡಿಬಿಡ್ರಿ, ಡಿಗ್ರಿ ಇರ್ತಾನೆ. ಇಂಪಾರ್ಟೆಂಟ್ ಇದು. ಪ್ಲಸ್ ಪಾಯಿಂಟ್ ನೋಡಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇದುವರೆಗೆ ಈ ವಿಷಯಗಳು ನಿಮ್ಗೆ ಗೊತ್ತಿರಲಿಲ್ಲ. ಮತ್ತೆ ಬುಧನ ಹೆಂಗಂತ ತಿಳ್ಕೊಂತೀರಿ? ಬುಧ ಅಶುಭನಾಗ್ತಾನ, ಶುಭನಾಗ್ತಾನಲ್ಲ, ಹೌದಾ? ಪಾಪಗ್ರಹಗಳ ಜೊತೆಗೆ ಬುಧ ಇದ್ದರೆ ಅವನು ಪಾಪಿ ಆಗುತ್ತಾನೆ, ಶುಭ ಗ್ರಹಗಳ ಜೊತೆಗೆ ಶುಭ. ಇರ್ಲಿ ಇರ್ಲಿ, ಇದು ಶಾಸ್ತ್ರೀಯ ವಿಷಯಗಳು. ಇಲ್ಲಿ ಏನಾಗುತ್ತಾ, ಪಂಚಾಂಗದ ವಿಷಯ ಅಲ್ಲ ಇದು. ಇದು ಟಾಪ್ಮೋಸ್ಟ್ ವಿಚಾರ ಮೇಡಮ್ ಇದು. ಯಾಕೆಂದ್ರ ವರಹ ವೀರಾಚಾರ್ಯ ಅಂತದ್ದು ದೊಡ್ಡ ವ್ಯಕ್ತಿಗಳು ಹೇಳಿರ್ತಕ್ಕಂಥದ್ದು. ಪಂಚಾಂಗ ಸಿಂಪಲ್. ನಾನು ಪಂಚಾಂಗ ಕರ್ತಲ್ಲ, ಹೌದಾ? ನಾನು ಪಂಚಾಂಗ ಕರ್ತಲ್ಲ. ನಾನೇನು ಸ್ವಲ್ಪ ಶ್ರಮ ಪಡ್ಲಾರ್ದಂಗೆ ಪಂಚಾಂಗ ಬರೆದಿದ್ದೀನಿ. ಮತ್ತೆ ಎಷ್ಟು ಬ್ಯೂಟಿಫುಲ್ ಪಂಚಾಂಗ ಅಂದ್ರ ನಮ್ಮ ಹುಡುಗರು ಕೇಳ್ತಿರ್ತಾವ, ಹಾಗಾಗಲ್ಲ ಅದ್ರಿಗಿದ್ದು ಎಲ್ಲ ನಾನೇ ಹೇಳ್ತಿರ್ತೀನಿ. ಕಾಂಬಿಲಿ ಪ್ರಮಾಣಿತ ಹೇಳಕ್ ಆಗ್ತಿರ್ತ, ಹೌದಿಲ್ರಿ? ಹಾಗಾಗಿ ಅವ್ರು ಹೇಳಿದಂಗ ಕುಜನ್ ಬಿಟ್ಬಿಡಿ. ಯಾಕಂದ್ರೆ ಕುಜ ದೋಷ ಸಪ್ರೇಟ್ ನೋಡಿದ್ದೀವಿ. ಕಲತ್ರ ದೋಷಕ್ಕೆ ಕುಜನ್ ಸೇರ್ಸಕ್ ಬೇಡ. ಯಾಕಂದ್ರೆ ಕುಜ ದೋಷ ಪ್ರೊವೈಡ್ ಮಾಡಿದ್ವಲ್ಲ. ಈಗ ಏನ್ ತಿಳಿಬೇಕು ಅಂತಂದ್ರ, ಕುಜ ದೋಷ ಅಂದ್ರ ಏನು ಅಂತಂದ್ರ, ಕಲತ್ರ ದೋಷ ಅಂದ್ರೆ ಏನಂದ್ರ, ಪಾಪಗ್ರಹಗಳಾದಂತ ಯಾರು? ಶನಿ, ರಾಹು, ರವಿಯನ್ನ ಕಡಿಮೆ ಪಾಪಗ್ರಹ ಅಂತ ತಿಳ್ಕೊಳ್ಳಿ. ಆತ ತುಂಬಾ ಕಡಿಮೆ ಪ್ರಮಾಣ. ಒಂದು ವೇಳೆ ಕಲತ್ರ ದೋಷ ರವಿಯಿಂದ ಇದ್ದರೆ ಅದು ಅಷ್ಟು ಪರಿಣಾಮಕಾರಿ ಆಗಿರಲ್ಲ. ಯಾಕೆ ಅಂತಂದ್ರ, ಜಗಚ್ಚಕ್ಸು ಆತ ಆತ್ಮಕಾರಕ ಗ್ರಹ ಅಂತ ಕರಿತೀವಿ ಆತ, ಹೌದಾ? ಹಾಗಾಗಿ ಅದು ಹೆಚ್ಚು ದೋಷೆಯನ್ನು ಮಾಡಲ್ಲ. ಈ
ಪಾಪಗ್ರಹಗಳು ನೋಡಿ ಅಲ್ಲಿ ಬರ್ದಿದ್ದೀನಿ ತಾನೆ, ನೋಡಿ ಇದೆ ಬರ್ತೀನಿ. ಕಲತ್ರ ದೋಷ ಮೀನಿಂಗ್ ಅರ್ಥ ಏನಂದ್ರ ಇನ್ನು ವೇದಿಕ್ ಅಸ್ಟ್ರಾಲಜಿ ಪ್ರಕಾರ, ವೈದಿಕ ಜ್ಯೋತಿಷದ ಪ್ರಕಾರ ಕಲತ್ರ ದೋಷ ಅಂದ್ರೆ ಏನು ಅಂತಂದ್ರ ಪ್ಲಾನೆಟ್ಸ್ ಲೈಕ್ ಮಾರ್ಸ್, ಮಂಗಳನ ಬರ್ತಾನ, ಆದ್ರ ಅಲ್ಲಿ ಕುಜ ದೋಷದಾಗಿದ್ದಾಗ ಇಲ್ಲಿ ಹೆಚ್ಚು ತಗೊಳಕ್ ಬೇಕಿರಲ್ಲ. ಮಾರ್ಸ್, ಸನ್ನು, ಸ್ಯಾಟರ್ನ್, ರಾವು, ಕೇತು ಆರ್ ಕಾರ್ಡ್ ಮಾಲೆಫಿಕ್ ಅಂದ್ರೆ ಅಶುಭ ಗ್ರಹ ಅಂತ, ಬೆನಿಫಿಕ್ ಅಂದ್ರೆ ಶುಭ ಗ್ರಹ ಅಂತ. ನೋಡಿ ಡೆಫಿನೇಷನ್ ಬರೆದಿದ್ದೀನಿ. ಮಾಲೆಫಿಕ್ ಪ್ಲಾನೆಟ್ಸ್ ಕೋಜಿಟೇಟ್ ಇನ್ ಸೆಕೆಂಡ್ ಹೌಸ್ ಕುಟುಂಬ ಸ್ಥಾನ, ಆಗಲಿ ಹೇಳ್ತಾನೆ. 4th ಹೌಸ್ ಸುಖ ಸ್ಥಾನ, ಮತ್ತೆ 7th ಹೌಸ್ ಕಲತ್ರ ಸ್ಥಾನ, 12th ಹೌಸ್ 8th ಹೌಸ್ ಆಯುಷ್ಯ, 12th ಹೌಸ್ ಶಯನ ಹೌಸ್. ಅದು ನೋಟ್ಸ್ ಅಂತ ಹೇಳಿ ನೋಡಿ, HUSC ಕರೆಕ್ಷನ್ ತಪ್ಪ ಮಾಡಿಬಿಟ್ಟು ನೋಡಿ. ಹೌಸಸ್ ಫ್ರಾಮ್ ಯೂಸ್ ಅಲ್ಲದ ASC ಅಸೆಂಡೆಂಟ್ ಅದು ಬರ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ. ASC ಅಂತ ಬರ್ಕೊಳ್ಳಿ, ಅವ ಯೂಸ್ ಅಂತ ಬರ್ಕೊಂಡು ಬಂದಿದ್ಮೇಲೆ ಯೂಸ್ ಮಾಡಕ್ ಹೋಗಂಡ್ರಿ. ಲಗ್ನದಿಂದ ಅಥವಾ ಚಂದ್ರನಿಂದ ಅಂತ ಬರೆಯಬೇಕಲ್ಲ. ಚಂದ್ರನಿಂದ ಆಗಲಿ ಲಗ್ನದಿಂದ ಆಗಲಿ ಪಾಪಗ್ರಹಗಳು ಈ ಸ್ಥಾನದಲ್ಲಿದ್ದರೆ ಕಲತ್ರ ದೋಷವನ್ನು ಉಂಟು ಮಾಡುತ್ತವೆ ಅಂತ. ಇಲ್ಲಿ ಅಸೆಂಡೆಂಟ್ ಅಂತ ಬರೋದು ಯೂಸ್ ಅಂತ ಬರ್ತಾರೆ ನೋಡಿ, ASC ಅದು ಕರೆಕ್ಟ್ ಬರ್ತಾನ ನೋಡಿ. ಮತ್ತೆ ಹೆಂಗಾಗುತ್ತಪ್ಪ ಕಲತ್ರ ದೋಷ ತಿಳ್ಕೇಳ್ರಿ. ಮತ್ತೆ ಯಾಕೆಂದ್ರೆ ಮನೆಗೆ ಹೋಗಿ ನಿಮ್ಗೆ ಗೊತ್ತಾಗಲ್ಲ. ಅಸೆಂಡೆಂಟ್ ಅಂದ್ರೆ ಲಗ್ನ ಅಂತ, ASC ಅಂತ ಬರ್ಕೊಳ್ಳಿ, ಸರಿ ಅಲ್ರಿ? ಮುಂದ್ಕೊಂಡ್ರೆ ನೋಡಿ, ಇಷ್ಟಕ್ಕೆ ಕಲತ್ರ ದೋಷ ಆಗಲ್ಲ. ಕಲತ್ರಕಾರಕ ಯಾರು? ಶುಕ್ರ ರಾಹು ಜೊತೆ ಇದ್ರೆ ಏನಾಗುತ್ತಾ ಕಲತ್ರ ವಿಷಯಕ್ಕೆ? ಒಂದೇದು ಪಾಪಗ್ರಹ, ಎರಡನೇದು ರಾಹು ಇಂಡಿಕೇಟ್ಸ್ more and more desire ಅಂದ್ರೆ ಆಶೆ, ಆಕಾಂಕ್ಷೆ, ಮಹತ್ವಾಕಾಂಕ್ಷೆಗಳು ಅಥವಾ ದುರಾಶೆ ಅಂತಾನೆ ತಿಳ್ಕೊಳ್ಳಿ. ಆದ್ರೆ ಶುಕ್ರ ಯುವಕಾರಕ. ಶುಕ್ರ ಕೆಟ್ಟಪ್ಪ ಅಂದ್ರ ಅನೈತಿಕ ವಿಚಾರಗಳು ಬಂದ್ಬಿಡ್ತಾವೆ. ಅದಕ್ಕೆ ಏನಾಗುತ್ತ ಸರಿ ಅಲ್ರಿ? ಎಷ್ಟು ಈಜಿ ಐತೆ. ವೀನಸ್ ರೆಪ್ರೆಸೆಂಟ್ಸ್ ಲವ್, ವೀನಸ್ ರೆಪ್ರೆಸೆಂಟ್ಸ್ ರೊಮ್ಯಾನ್ಸ್, Venus represents material happiness. Venus represents attraction. ಹೌದಾ? ಯಾರ ಜಾತಕದಲ್ಲಿ ಶುಕ್ರ ಬಲವಂತನಾಗಿರ್ತಾನ ಅವ್ರ ಜೀವನದಲ್ಲಿ ತುಂಬಾ ಅಟ್ರಾಕ್ಷನ್ ಇರ್ತಾವ. ಗಂಡ ಹೆಂಡತಿ ಪರ್ಸನಾಲಿಟಿ ಅಟ್ರಾಕ್ಷನ್ ಇರ್ತಾ, ಮಾತಿನ ಅಟ್ರಾಕ್ಷನ್ ಇರ್ತಾ, ಬೇರೆ ಬೇರೆ ಅಟ್ರಾಕ್ಷನ್ ನಿಮ್ಗೆ ಗೊತ್ತಲ್ಲ, ಆಲ್ ಕೈಂಡ್ ಆಫ್ ಅಟ್ರಾಕ್ಷನ್ಸ್ ಇರ್ತಾವೆ. ಹೌದಾ? ಶುಕ್ರ ಕೆಟ್ಟ ಏನಾಗುತ್ತಲ್ಲ ನೋಡಿ, ಬ್ರೇಕಪ್ ಆಗ್ತಾನೆ, ರಿಲೇಷನ್ಸ್ ಬ್ರೇಕಪ್ ಆಗ್ತಿರ್ತಾನೆ, ಮ್ಯಾರೇಜ್ ಬ್ರೇಕಪ್ ಆಗ್ತಿರ್ತಾನೆ. ಈ ಶುಕ್ರ ಪಾಪಗ್ರಹ, ಇವನು ಅನೈತಿಕ ಗ್ರಹ. ಯಾರು? ರಾಹು ಡಿಸೈನ್ ಗ್ರಹ. ಹೋಗಿಲ್ರಿ? ರಾಹು ಅಂತಂದ್ರ ಗೊತ್ತಲ್ಲ, ಹೂಯಿಸ್ ರಾಹು. ರಾಹು ಯಾರು? ಪುರಾಣಗಳ ಪ್ರಕಾರ ಹೌದಾ? ಅಕಾಡೆಮಿಗೆ ಹಿಂದೂ ಮೈಥಾಲಜಿ ನಿಮ್ಮ ಕಥೆಗಳು ಗೊತ್ತಿರ್ತಾವ. ರಾಹು ಮತ್ತು ಕೇತು. ಶ್ರೀಕೃಷ್ಣ ತನ್ನ ಚಕ್ರವನ್ನು ಬಿಡ್ತಾನೆ, ಗೊತ್ತಾ? ಅಮೃತವನ್ನು ಕುಡಿದದಕ್ಕಾಗಿ ಶಿರ ಬೇರೆ ಆಗುತ್ತ ಮತ್ತು ಕೆಳಗಿರ್ತಕ್ಕಂಥ ಬೇರೆ ಆಗುತ್ತ ಅಂತ ಗೊತ್ತಲ್ಲ, ಹೌದಿಲ್ಲ? ಹಿಂದೂ ಮೈಥಾಲಜಿ. ಹಾಗಾದ್ರೆ ವಿಜ್ಞಾನದ ಪ್ರಕಾರ ರಾಹು ಅಂದ್ರೆ ಏನು? ಖಗೋಳ ವಿಜ್ಞಾನದ ಪ್ರಕಾರ ರಾಹು ಅಂದ್ರೆ ಯಾರು? ವೆರಿ ಗುಡ್. ನೋಡಿ, ನಾರ್ತ್ ನೋಡ್ ಆಫ್ ಮೂನ್ ಈಸ್ ಕಾಲ್ಡ್ ಆಸ್ ರಾಹು, ಸೌತ್ ನೋಡ್ ಆಫ್ ಮೂನ್ ಈಸ್ ಕಾಲ್ಡ್ ಆಸ್ ರಾಹು. ಕೇಳ್ಕೊಂಡು ಹಿಂಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ಅವ್ರ ವಿಶೇಷ ಏನಪ್ಪ ಅಂದ್ರ, ವಿಶೇಷತೆ ಏನು ರಾಹುದು? ಎಲ್ಲಾ ಗ್ರಹಗಳು ಡೈರೆಕ್ಟ್ ಮೋಷನ್ ಅದಲ್ಲಿದ್ರ ಹೌದಾ? ರಾಹು ಮೂವ್ಸ್ ಆಲ್ವೇಸ್ ಬ್ಯಾಕ್ವರ್ಡ್ ಮೋಷನ್. ಯಾರು 180 ಡಿಗ್ರಿ ಟು ಗೆಟ್ ಕೇತು ಪೊಸಿಷನ್. ಕರೆಕ್ಟ್ ಅಲ್ರಿ? ರಾಹು ಕೇತುಗಳ ಬಗ್ಗೆ ನೀವು ತಿಳ್ಕೋಬೇಕು ವೈಜ್ಞಾನಿಕವಾಗಿ. ತಿಳ್ಕೊಂಡಿದ್ರೆ ಅದರ ಫಲಗಳು ಹೇಳಕ್ಕೆ ಈಜಿ ಆಗುತ್ತಾ? ರಾಹು ಒಬ್ಬ ಜೂಜುಕೋರ, ಹೌದಾ? ರಾಹು ಒಬ್ಬ ಅನೈತಿಕ ಕೆಲಸಗಳನ್ನು ಮಾಡ್ತಕ್ಕಂಥವ. ರಾಹು ಅಂದ್ರೆ ಕತ್ತಲು, ರಾಹು ಅಂದ್ರೆ ಮೋಸ, 420 ಅಂತೀವಲ್ಲ, ಹೌದಲ್ರಿ? ರಾಹು ಅಂದ್ರ ವಂಚನೆ ಮಾಡ್ತಕ್ಕಂಥ ಗ್ರಹ. ಯಾರ ಜಾತಕದಲ್ಲಿ ರಾಹು ನೀಚನಾಗಿರ್ತಾನೆ ನೋಡಿಬೇಕಾಗ, ಲಗ್ನದಲ್ಲಿ ನೀಚನಾಗಿದ್ರೆ ಅವರು ವಂಚನೆಗಳಾಗ್ತಾವ.
ಲಗ್ನದಲ್ಲಿ 11ರ ಸ್ಥಾನದಲ್ಲಿ ನೀಚ ಹೋದ್ರೆ 7 ಬೇರೆದವರಿಗೆ ವಂಚನೆ ಮಾಡ್ತಾನೆ. ಇವಾಗ ವಂಚಕ ಮೋಸಗಾರ ನಂಬಿಸಿ ಬಿಟ್ಟಿಕೊಯ್ತಾನೆ. ನೋಡಿ ಬೇಕಾದ್ರ ನಾನು ಅನೇಕ ಜಾತಕದಲ್ಲಿ ನೋಡಿನಿ, ಲಗ್ನ ಕೇಂದ್ರದಲ್ಲಿ ರಾಹು ನೀಚನಾಗಿದ್ದು ಪಾಪಕರ್ತರಿ ದೋಷದಲ್ಲಿದ್ರ ಅವನ ಮೇಲೆ ಅನೇಕ ದೈಹಿಕವಾಗಿ ಅನೇಕ ತೊಂದರೆಗಳಾಗಿರ್ತಾವ, ಮೋಸಕ್ಕೊಳಗಾಗಿರ್ತಾನ. ವಿನಾಕಾರಣ ಅವನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಟ್ಟಿದ್ದು ನೋಡಿದ್ದೀನಿ, ಅನೇಕ ಜಾತಕ ತೋರಿಸ್ತೀನಿ. ಯಾಕಂದ್ರೆ ಮೊದಲು ನಾನು ವಿಷಯಗಳನ್ನು ಹೇಳ್ಬೇಕು, ನಿಮ್ಗ ಪ್ರಿನ್ಸಿಪಲ್ಸ್ ಹೇಳ್ಬೇಕಲ್ರಿ. ನಾನು ಮೊದಲು ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರ ವೇದಿಕ್ ಅಸ್ಟ್ರಾಲಜಿ ಪ್ರಿನ್ಸಿಪಲ್ಸ್ ಹೇಳ್ಬೇಕು. ಹೇಳಿದ್ದಾನೆ ನೀವು ಇದು ಮಾಡ್ಲಿಕ್ಕೆ ಬರ್ತಾ, ಫುಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ. ನಾನು ನಿಮ್ಗ ಸೂತ್ರಗಳನ್ನ ಹೇಳಿಲ್ಲ, ಮೆಥಡ್ ಹೇಳಿಲ್ಲ. ಆಗ ನಾನು ನಿಮ್ಮನ್ನು ಕೇಳಕ್ಕಿರಲ್ಲ. ಸರಿ ಅಂದ್ರೆ ಈ ಕಲತ್ರ ದೋಷ ಎಷ್ಟು ಪರ್ಸೆಂಟೇಜ್ ಇದು ಮಾಡ್ತಾ ಅಂದ್ರ ಇದು ಸಹಿತವಾಗಿ ಇಂಥ ವಿಷಯಗಳಿಗೆ ಕಾರಣ ಆಗುತ್ತಾ. ಇದು 15% ದೋಷ ಮಾಡುತ್ತಾ. ಇದರಿಂದ ಇಷ್ಟೇ, ಕಲತ್ರ ದೋಷ ಇತ್ತು ಏನಾಗಲ್ಲ. ವಿವಾಹ ನೋಡಿ, ಎಂಗೇಜ್ಮೆಂಟ್ ಆಯ್ತು, ಕಿತ್ತು ಹೋಯ್ತು ಅಂತ ಹೇಳ್ತಾ ನೋಡಿ, ಅವ್ರ ಜಾತಕ ನೋಡಿ. ಈಗ ವಿವಾಹಕ್ಕೆ ಏನ್ ತೊಂದರೆ ಮಾಡಲಿದು, ವೈವಾಹಿಕ ಜೀವನಕ್ಕೆ ಏನ್ ತೊಂದರೆ ಮಾಡಲಿದು, ವಿವಾಹಕ್ಕಿಂತ ಮುಂಚೆ ತೊಂದರೆ ಮಾಡಿಬಿಡ್ತಾ ನೋಡಿ. ಮೊನ್ನೆ ಎಂಗೇಜ್ಮೆಂಟ್ ಆಯ್ತು, ಕಿತ್ತು ಹೋಗ್ಬಿಡ್ತು, ಯಾವ ಒಂದು ಹೇಳಿಬಿಡ್ತಾನೆ, ಅವನು ಸರಿ ಇಲ್ಲ ಅಂತ. ಅವ್ನು ಸಂಬಂಧನ ಕಿತ್ಕೊಂಡು ಹೋಗ್ಬಿಡ್ತಾನ. ಅವ್ರು ಸರಿ ಇರಲ್ಲ, ಸರಿ ಇದ್ದಾನ, ನೀನು ಹೊಟ್ಟೆ ಕಿಚ್ಚಿಗಾಗಿರ್ತಾನ. ಆಮೇಲೆ ಡಿಲೇ ಮ್ಯಾರೇಜ್ ಆಗ್ತಿರ್ತವ. ಯಾವ್ದಕ್ಕ ಒಂದು. ಇನ್ನೊಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಯಾವುದೇ ಒಂದು ಜಾತಕವನ್ನು ನೋಡಿ, ಜಾತಕದಲ್ಲಿ ಪ್ರಬಲ ಗ್ರಹಗಳಿದ್ದಾರೆ, ಪ್ರಬಲ ಯೋಗಗಳಿದ್ದಾರೆ, ಶುಕ್ರ ಮತ್ತು 7ರ ಅಧಿಪತಿ ಪ್ರಬಲ ಆಗಿದ್ದರೆ ಬಹು ಬೇಗನೆ ಮ್ಯಾರೇಜ್ ಆಗುತ್ತೆ. ನವಾಂಶ ಕುಂಡಲಿಯಲ್ಲಿ ಅವು ಗ್ರಹಗಳು ವೀಕ್ ಆಗಿದ್ರ ವೈವಾಹಿಕ ಜೀವನ ನಂತರ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ನೀವು ವಿವಾಹಕ್ಕೆ ಯಾವ್ದು ನೋಡ್ಬೇಕಂದ್ರ ಜನ್ಮ ಕುಂಡಲಿಯನ್ನು ನೋಡ್ಬೇಕು. ಅವರ ವಿವಾಹ ಜೀವನದ ದಾಂಪತ್ಯದ ಸುಖಗಳನ್ನು ನೋಡ್ಬೇಕಾದ್ರ, ಕ್ವಾಲಿಟಿ ನೋಡ್ಬೇಕಾದ್ರ ನವಾಂಶ ಕುಂಡಲಿಯನ್ನು ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಐತಿದ್ರಾಗ ಈ ಚಾಪ್ಟರ್ದಾಗ ಐತೆ. ಹೆಂಗ್ ನೋಡ